ಹಲೋ ಕುಟುಂಬ, ಇವತ್ತು ನಾವು ಪನ್ನೀರ್ ಟಿಕ್ಕಾ ಮಾಡ್ತಾ ಇದ್ದೀವಿ. ಚಾಟ್ ಮಸಾಲ, ಲೆಮನ್, ಧನಿಯಾ ಪೌಡರ್, ಖಾರದ ಪುಡಿ, ಮೇಥಿ ಪೌಡರ್, ಸೊಪ್ಪಿನ ಪೌಡರ್, ಗರಂ ಮಸಾಲ, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್. ಪನ್ನೀರ್ ತೊಳೆದಿಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಇರಬೇಕು. 2 ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ದೀನಿ. ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ ಹಾಕಿದ್ದೀನಿ, ಜೀರಾ ಪೌಡರ್, ಖಾರದ ಪುಡಿ 1 ಸ್ಪೂನ್, 1/2 ಸ್ಪೂನ್ ಕಸ್ತೂರಿ ಮೇಥಿ, 1 ಸ್ಪೂನ್ ಧನಿಯಾ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಚಾಟ್ ಮಸಾಲ ಸ್ವಲ್ಪ ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕಲ್ಲ. ಲೆಮನ್ ಹಾಕಿದ್ದೀನಿ. ಮೊಸರು ಬೇಕಿದ್ದವರು ಮೊಸರು ಹಾಕೊಳ್ಬೋದು. ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಎಷ್ಟು ಬೇಕಂತ ನೋಡ್ಬಿಟ್ಟು ಈ ಮಸಾಲೆಯನ್ನು ಪನ್ನೀರಿಗೆ ಕೋಟ್ ಮಾಡೋಣ. ಪನ್ನೀರ್ ಹಾಕ್ತಾ ಇದ್ದೀನಿ. ಪನ್ನೀರ್ ಹಾಕಿ ಇದಕ್ಕೆ ಕೋಟಿಂಗ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಹಾಗೆ ಎಲ್ಲ ಪನ್ನೀರ್ಗಳಿಗೂ ಕೋಟಿಂಗ್ ಮಾಡಿ ಇಟ್ಕೊಳ್ಳಿ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಸಾಲ ಹಾಕಿ ಆಗಿದೆ. 10 ನಿಮಿಷ ಹಾಗೆ ರೆಸ್ಟಿಗಲ್ಲಿ ಇಡಿ. ಇದನ್ನ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿ ಆದ್ಮೇಲೆ ಹಾಕಿ. ಒಂದೊಂದೇ ಪೀಸ್ ಪನ್ನೀರನ್ನ ಹಾಕಿ ಮಸಾಲೆಯನ್ನು ಹಚ್ಚಿ ಸ್ವಲ್ಪ ಮಸಾಲ ಈ ಥರ ಕೋಟಿಂಗ್ ಮಾಡಿ ಅದಕ್ಕೆ ಹಚ್ಚಿ ಸಿಮ್ಮಲ್ಲಿ ಇಟ್ಕೋಬೇಕು. ಇದನ್ನು ಹಾಕುವಾಗ ಇದನ್ನು ಸಿಮ್ಮಲ್ಲೇ ಬೇಯಿಸ್ಬೇಕು. 2 ಕಡೆನೂ ಚೆನ್ನಾಗಿ ಬೇಯಿಸ್ಬೇಕು. ಈ ಥರ ಕಲರ್ ಬರಬೇಕು. 2 ಕಡೆನೂ ಸೇಮ್ ಥರ ಆಗಬೇಕು. ಎಣ್ಣೆ ಡ್ರೈ ಆದರೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅದ್ರ ಮೇಲೆ. ರುಚಿಯಾದ ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸಲ ನೀವು ಮನೇಲಿ ಮಾಡಿ ನೋಡಿ.